ವೆಲ್ಕಮ್ ಟು ಮೈ ಚಾನಲ್. ಸಾಂಬಾರ್ ಸೌತೆಕಾಯಲ್ಲಿ ನಾನು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸಾಂಬಾರ್ ಸೌತೆಕಾಯಿ ಒಂದು ಚಿಕ್ಕದು ತಗೋಬೇಕು. 1 ಸ್ಪೂನ್ ಕಡಲೆ ಬೀಜ, 1 ಸ್ಪೂನ್ ಕಡಲೆಬೇಳೆ, 2 ಟೊಮೊಟೊ, 1 ಈರುಳ್ಳಿ, ಹುಣಸೆಹಣ್ಣು, 8 ಮೆಣಸಿನಕಾಯಿ, ಬೆಳ್ಳುಳ್ಳಿ ಸ್ವಲ್ಪ, ಜೀರಿಗೆ 1 ಸ್ಪೂನು, ಧನಿಯಾ ಅರ್ಧ ಸ್ಪೂನು. ಈಗ ತಯಾರು ಮಾಡೋ ವಿಧಾನ. ನೀಟಾಗಿ ಹೊಟ್ಟೆಲ್ಲ ತೆಗೆದು ಈ ತರ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಮಡಿಕೋಬೇಕು. ಸಾಲ್ಟು, ಹುಣಸೆಹಣ್ಣು ಒಂದು 5 ಮಿನಿಟ್ ಬೇಯಬೇಕು. ಇವಾಗ ಬ್ರೌನ್ ಕಲರ್ ಬಂದಿದೆ, ಇಳಿಸ್ಬಿಟ್ಟು ತಣ್ಣಗೆ ಮಾಡಿ ಮಿಕ್ಸಿಗೆ ಹಾಕ್ಬೇಕು. ಅರ್ಧ ಸ್ಪೂನ್ ಕರಿಬೇವು ಹಾಕೊಳ್ಳಿ, ಹಸಿರು ಮೆಣಸಿನಕಾಯಿ ಹಾಕೊಳ್ಳಿ. ಸಾಂಬಾರ್ ಸೌತೆಕಾಯಿ ಚಟ್ನಿ ರೆಡಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ. ಇದು ಬಿಸಿ ರೈಸ್ಗಾಗ್ಲಿ ಮುದ್ದೆಗಾಗ್ಲಿ ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಲತಾ.